Hi everyone, welcome back to my class. SSLC 2022 exam oriented classes, chapter wise important questions and discuss ಮಾಡ್ತಾ ಬರ್ತಾ ಇದ್ದೀನಿ. So previous session ಅಲ್ಲಿ ನಾನು statistics lesson start ಮಾಡಿದ್ದೆ. ಅದರಲ್ಲಿ ಮೀನ್ ಮೀಡಿಯನ್ ಮೋಡ್ ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು, ಹೇಗೆ 3 marks ಈಸಿಯಾಗಿ ಸ್ಕೋರ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈಗ ಇದೇ ಲೆಸನ್ ಅಲ್ಲಿ ನೆಕ್ಸ್ಟ್ ಅದೇ ನೋಡಿ 3 marks ಅಲ್ಲಿ ಆಕ್ಚುಲಿ ಈ ಲೆಸನ್ ಇಂದಾನೆ 2 ಕ್ವೆಶ್ಚನ್ ಬರುತ್ತೆ. ಆಫ್ 9 ಕ್ವೆಶ್ಚನ್ಸ್ ನಿಮಗೆ ಟೋಟಲ್ 3 marks ಗೆ ಬರೋದು 9 ಕ್ವೆಶ್ಚನ್ಸ್. ಆ 9 ಅಲ್ಲಿ 2 marks ಇಲ್ಲಿ ಇದೇ ಲೆಸನ್ ಇಂದ ಬಂದಿರುತ್ತೆ. ಆ 2 ಕ್ವೆಶ್ಚನ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಈಗ ಆಲ್ರೆಡಿ ಮೀನ್ ಮೀಡಿಯನ್ ಮೋಡ್ 1 ಕ್ವೆಶ್ಚನ್ ಆಯ್ತು. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋಂತ ಕ್ವೆಶ್ಚನ್ ಓಜಿವ್ ಗ್ರಾಫ್. ನೋಡಿ ಈಗ ಆಲ್ರೆಡಿ ಮೀನ್ ನಾನು ಹೇಳ್ಕೊಟ್ಟಿದ್ದೀನಿ, ಮೋಡ್ ಹೇಳ್ಕೊಟ್ಟಿದ್ದೀನಿ, ಮೀಡಿಯನ್ ಹೇಳ್ಕೊಟ್ಟಿದ್ದೀನಿ. ಈಗ ನಾವು ಹೋಗ್ತಾ ಇರೋಂತ ನೆಕ್ಸ್ಟ್ ಟಾಪಿಕ್ ಇಸ್ ಓಜಿವ್ ಗ್ರಾಫ್. ನೋಡಿ ಮ್ಯಾಥ್ಸ್ ಅಲ್ಲಿ ಇದೆ ಒಂದು ಅಡ್ವಾಂಟೇಜ್ ನಿಮ್ಗೆ. ನೋಡಿ ನೀವೇನು ಯಾವ್ದು ಓದಬೇಕಾಗಿಲ್ಲ, ಯಾವುದೇ ಲೆಸನ್ ಡೀಟೇಲ್ ಆಗಿ ಓದ್ಬೇಕಪ್ಪ ನೆನ್ಪಿಟ್ಕೋಬೇಕು ಅಂತ ಏನಿಲ್ಲ. ಕನ್ಸ್ಟ್ರಕ್ಷನ್ ಗ್ರಾಫ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ನೋಡಿ ಬಟ್ ಆ ಮೆಥಡ್ ಇದೆಯಲ್ಲ, ಸಾಲ್ವಿಂಗ್ ಮೆಥಡ್ ಒಂದ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಬೇರೆ ಬೇರೆ ವ್ಯಾಲ್ಯೂಸ್ ಅಥವಾ ಬೇರೆ ಬೇರೆ ಕ್ವೆಶನ್ಸ್ಗೆ ಸಾಲ್ವ್ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ಈಸಿ. ಓಕೆ, ಇದು ಓಜಿವ್ ಗ್ರಾಫ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ನೀವು ಒಂಚೂರು ಆ ಟಿಪ್ಸ್ ಒಂದಷ್ಟು ನಾನು ಟಿಪ್ಸ್ ನ ಕೊಡ್ತೀನಿ ಇದರಲ್ಲಿ. ಫಸ್ಟ್ ಏನ್ ಅಬ್ಸರ್ವ್ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕು ಅಂತ ಆ ಟಿಪ್ಸ್ ಅಥವಾ ಅದೇನ್ ನಾನು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ನಾನು ನಿಮ್ಗೆ ಹೇಳ್ತೀನಿ. ಅದನ್ನ ನೀವು ಕ್ವೆಶ್ಚನ್ ಅಲ್ಲಿ ಅಬ್ಸರ್ವ್ ಮಾಡಿ ಪ್ಲಾಟ್ ಮಾಡಿದ್ರೆ ಡೆಫಿನೆಟ್ಲಿ ಇದರಲ್ಲಿ ನೀವು 3 out of 3 ತಗೊಳ್ಬಹುದು. ಓಕೆ, ಏನದು ಏನ್ ನೀವು ಟಿಪ್ಸ್ ಅಥವಾ ಏನ್ ನೀವು ಅಬ್ಸರ್ವ್ ಮಾಡಬೇಕು ಅನ್ನೋದಾದ್ರೆ ಫಸ್ಟ್ ನಾನು ಒಂದನ್ನ ಹೇಳ್ತಾ ಬರ್ತೀನಿ, ನೋಟ್ ಮಾಡ್ಕೊಳ್ತಾ ಹೋಗಿ ಬುಕ್ ಅಲ್ಲಿ. ಓಜಿವ್ ಗ್ರಾಫ್ ಅಲ್ಲಿ 2 ತರ ಇರುತ್ತೆ. ಲೆಸ್ ದೆನ್ ಟೈಪ್ ಓಜಿವ್, ಮೋರ್ ದೆನ್ ಟೈಪ್ ಓಜಿವ್ ಅಂತ ಕೊಡ್ತಾರೆ. ಕ್ವೆಶ್ಚನ್ ಅಲ್ಲೇ ಮೆನ್ಷನ್ ಮಾಡ್ತಾರೆ ಅದನ್ನ. ಓಕೆ, ಕ್ಲಿಯರ್ ಆಗಿ ಡ್ರಾ ಲೆಸ್ ದೆನ್ ಟೈಪ್ ಓಜಿವ್ ಅಥವಾ ಡ್ರಾ ಮೋರ್ ದೆನ್ ಟೈಪ್ ಓಜಿವ್ ಅಂತ ಕೊಟ್ಟಿರ್ತಾರೆ. ಅದ್ರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ನಿಮ್ಗೆ. ನಂಬರ್ 1. ನಂಬರ್ 2, ಗ್ರಾಫ್ ಪ್ಲಾಟ್ ಮಾಡೋದು ಇದರಲ್ಲಿ ನಿಮ್ಗೆ ಬರೋದೇ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಅದರಲ್ಲಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ಬರಲ್ಲ. ಇಟ್ ಇಸ್ ಒನ್ ಅಡ್ವಾಂಟೇಜ್ ಫಾರ್ ಯು. ಓಕೆ, ನೆಗೆಟಿವ್ ಬರೋದೇ ಇಲ್ಲ. ಈಗ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ತಗೊಂಡ್ರೆ ನಾವು ಹೇಗೆ ಅಂತಂದ್ರೆ ನೋಡಿ, ಒಂದು ಲೆಸ್ ದೆನ್ ಟೈಪ್, ಒಂದು ಮೋರ್ ದೆನ್ ಟೈಪ್ ನಾನು ತೋರಿಸ್ತೀನಿ. ಲೆಸ್ ದೆನ್ ಟೈಪ್ ಅಂತ ನಾವು ತಗೊಂಡ್ರೆ ಇಲ್ಲಿ ನಾವು ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಳ್ಳೋಂಥದ್ದು ಅಪ್ಪರ್ ಲಿಮಿಟ್ ಆಗಿರುತ್ತೆ. ನಾವು ತಗೊಳ್ಳೋಂಥದ್ದು ಯಾವ್ದಾಗಿರುತ್ತೆ? ಅಪ್ಪರ್ ಲಿಮಿಟ್ ಅಂದ್ರೆ ಕ್ಲಾಸ್ ಇಂಟರ್ವಲ್ ಅಲ್ಲಿ ಬರೋಂತ ಅಪ್ಪರ್ ಲಿಮಿಟ್. ಓಕೆ, ನೋಡಿ ಉಲ್ಟಾ ನೆನ್ಪಿಟ್ಕೊಳ್ಳಿ. ಲೆಸ್ ದೆನ್ ಟೈಪ್ ಓಜಿವ್ ಗ್ರಾಫ್ ಆದ್ರೆ ನಾವು ಎಕ್ಸ್ ಆಕ್ಸಿಸ್ಗೆ ತಗೊಳ್ಳೋಂಥದ್ದು ಅಪ್ಪರ್ ಲಿಮಿಟ್, ಲೆಸ್ ಅಂದ್ರೆ ಮೋರ್ ಇರ್ಬೇಕಷ್ಟೇ ಅಪ್ಪರ್ ಲಿಮಿಟ್. ಅದೇ ಮೋರ್ ದೆನ್ ಟೈಪ್ ಆದ್ರೆ ನಾವು ಎಕ್ಸ್ ಆಕ್ಸಿಸ್ಗೆ ತಗೊಳ್ಳೋಂಥದ್ದು ಲೋಯರ್ ಲಿಮಿಟ್. ಅರ್ಥ ಆಗ್ತಿದ್ಯಾ? ಇದು ಈ ಟಿಪ್ ನಂಬರ್ 1 ನೆನ್ಪಿಟ್ಕೋಬೇಕಾಗಿರೋದು ನೀವು. ಓಕೆ, ಸೊ ಎಕ್ಸ್ ಆಕ್ಸಿಸ್ ಫಾರ್ ಲೆಸ್ ದೆನ್ ಟೈಪ್ ಇಟ್ ವಿಲ್ ಬಿ ಅಪ್ಪರ್ ಲಿಮಿಟ್, ಫಾರ್ ಮೋರ್ ದೆನ್ ಟೈಪ್ ಎಕ್ಸ್ ಆಕ್ಸಿಸ್ ವಿಲ್ ಬಿ ಅ ಲೋಯರ್ ಲಿಮಿಟ್. ನಂಬರ್ 2, ಎರಡರಲ್ಲೂ ನಾವು ತಗೊಳ್ಳೋಂಥ ವೈ ಆಕ್ಸಿಸ್ ಸಿ ಎಫ್ ಎ ಆಗಿರುತ್ತೆ. ಸಿ ಎಫ್ ಎಲ್ಲೋ ಕೇಳಿದೀವಲ್ಲ ಅಂತ ನಿಮ್ಗೆ ನೆನಪಾಗುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಇನ್ ಮೀಡಿಯನ್. ಮೀಡಿಯನ್ ಅಲ್ಲಿ ನಾವು ಒಂದು ಎಕ್ಸ್ಟ್ರಾ ಕಾಲಮ್ ಸಿ ಎಫ್ ಹಾಕಿ ಹೇಗೆ ಆಡ್ ಮಾಡ್ಕೊಂಡು ಬಂದ್ವೋ ಅದೇ ತರ ಇಲ್ಲಿ ಕೂಡ ನಾವು ಆಡ್ ಮಾಡ್ತೀವಿ. ಬಟ್ ಇವೆರಡಕ್ಕೂ ಒಂದು ಸ್ವಲ್ಪ ಚೇಂಜಸ್ ಇದೆ, ಅದು ನಾನು ಕ್ವೆಶ್ಚನ್ ಅಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಓಕೆ, ನೋಡಿ ಲೆಸ್ ದೆನ್ ಟೈಪ್ ಗ್ರಾಫ್ ಆದ್ರೆ ನೋಡಿ ಗ್ರಾಫ್ ಇಟ್ ವಿಲ್ ಗೋ ಲೈಕ್ ದಿಸ್, ಕೆಳಗಡೆಯಿಂದ ಮೇಲ್ಗಡೆ ಹೀಗೆ ಹೋಗುತ್ತೆ. ಓಕೆ, ಪಾಯಿಂಟ್ ನೀವೇನ್ ಪ್ಲಾಟ್ ಮಾಡಿದ್ದು ಜಾಯಿನ್ ಮಾಡ್ತಾ ಹೋದ್ರೆ ಈ ಬಾಟಮ್ ಇಂದ ಟಾಪ್ಗೆ ಈ ತರ ಗ್ರಾಫ್ ಹೋಗುತ್ತೆ. ಅದೇ ಮೋರ್ ದೆನ್ ಟೈಪ್ ಆದ್ರೆ ಟಾಪ್ ಇಂದ ಬಾಟಮ್ಗೆ ಬರುತ್ತೆ. ನೋಡಿ ಈ ತರ ಇರ್ಬೇಕು. ಫಸ್ಟ್ ನಿಮ್ಗೆ ಇಷ್ಟು ಕ್ಲಿಯರ್ ಮಾಡ್ಬೇಕು ನಾನು. ಓಕೆ, ಸೊ ಫಸ್ಟ್ ಲೆಸ್ ದೆನ್ ಟೈಪ್ ಆದ್ರೆ ಯು ವಿಲ್ ಟೇಕ್ ದಿ ಎಕ್ಸ್ ಆಕ್ಸಿಸ್ ಅನ್ ಅಪ್ಪರ್ ಲಿಮಿಟ್, ಮೋರ್ ದೆನ್ ಟೈಪ್ ಎಕ್ಸ್ ಆಕ್ಸಿಸ್ ವಿಲ್ ಬಿ ಅ ಲೋಯರ್ ಲಿಮಿಟ್, ಅಂಡ್ ಇನ್ ಬೋತ್ ದ ಕೇಸಸ್ ವೈ ಆಕ್ಸಿಸ್ ವಿಲ್ ಬಿ ದ ಸಿ ಎಫ್. ಬಟ್ ಅಲ್ಲಿ ಸಿ ಎಫ್ ಫೈಂಡ್ ಔಟ್ ಮಾಡೋದು ಸ್ವಲ್ಪ ಚೇಂಜ್ ಇದೆ, ಅದನ್ನ ನಾನು ಹೇಳ್ಕೊಡ್ತೀನಿ. ಇದಿಷ್ಟನ್ನ ನೀವು ಅಬ್ಸರ್ವ್ ಮಾಡಬೇಕು. ಇಷ್ಟ ಆಯ್ತಾ? ಈಗ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಕ್ಲಾಸ್ ಇಂಟರ್ವಲ್ ಅಂತೂ ಕೊಡ್ತಾರೆ ಅವರು. ಈಗ ಕ್ಲಾಸ್ ಇಂಟರ್ವಲ್ ಅಲ್ಲಿ ಅವರು ಸ್ವಲ್ಪ ಏನ್ ಮಾಡ್ತಾರೆ, ಲೆಸ್ ದೆನ್ ಟೈಪ್ ಡ್ರಾ ಲೆಸ್ ದೆನ್ ಟೈಪ್ ಓಜಿವ್ ಅಂದ್ಬಿಟ್ಟು ಕ್ಲಾಸ್ ಇಂಟರ್ವಲ್ ಯೂಶಲಿ ನಾವು ಹೇಗೆ ನೋಡ್ತೀವಿ 5 to 10, 10 to 15, 15 to 20 ಈ ತರ ಒಂದು ರೇಂಜ್ ಅಂತ ಕೊಡ್ತಾರಲ್ವಾ, ಅದನ್ನ ಕೊಡದೇನೆ ಲೆಸ್ ದೆನ್ 10 ನೋಡಿ ಈ ತರ ಲೆಸ್ ದೆನ್ 10 ನೋಡಿ, ಲೆಸ್ ದೆನ್ 10, ಲೆಸ್ ದೆನ್ 20, ಲೆಸ್ ದೆನ್ 20 ಈ ತರ ಕೊಟ್ಟಾಗ ನೀವು ಅರ್ಥ ಮಾಡ್ಕೋಬೇಕು, ಈ ಲೆಸ್ ದೆನ್ ಅಂತಂದ್ರೆ ಇದೇ ಮ್ಯಾಕ್ಸಿಮಮ್ ನಂಬರ್, ಆದರೆ ಇದಕ್ಕಿಂತ ಕಡಿಮೆ ಇರಬೇಕು. ಸೊ ಇದೇ ಅಪ್ಪರ್ ಲಿಮಿಟ್ ಆಗ್ಬಿಡುತ್ತೆ ನಿಮ್ಮ ಲೆಸ್ ದೆನ್ ಟೈಪ್ ಓಜಿವ್ ಗ್ರಾಫ್ಗೆ. ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಕ್ಲಾಸ್ ಇಂಟರ್ವಲ್ ಕೊಡದೇನೆ ಕ್ಲಾಸ್ ಇಂಟರ್ವಲ್ ಈ ತರ ಲೆಸ್ ದೆನ್ 10, ಲೆಸ್ ದೆನ್ 20 ಅಥವಾ ಎನಿ ನಂಬರ್ ಲೆಸ್ ದೆನ್ ಅಂತ ಬಂದ್ರೆ ಈ ಕೊಟ್ಟಿರೋ ನಂಬರ್ನೇ ನೀವು ಅಪ್ಪರ್ ಲಿಮಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು.
ಇಸ್ ಇಟ್ ಕ್ಲಿಯರ್ ನಾವು? ಯಾ. ಅದೇ ಮೋರ್ ದೆನ್ ಟೈಪ್ ಆದ್ರೆ ನೋಡಿ, more than 10, more than 20, more than 30, ಮೋರ್ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ಇರುತ್ತೆ. ಹಾಗಾದ್ರೆ ಇದೇ ಅವ್ರು ಕೊಟ್ಟಿರೋ ನಂಬರೇ ಲೋಯರ್ ಲಿಮಿಟ್. ಹಾಗಾದ್ರೆ ನೀವು ಲೋಯರ್ ಲಿಮಿಟೇ ಕನ್ಸಿಡರ್ ಮಾಡೋದು. ಹೀಗೆ ಇದು ಪಾಯಿಂಟ್ ನಂಬರ್ 2 ನೀವು ಅಬ್ಸರ್ವ್ ಮಾಡಬೇಕಾಗಿರೋದು. ಇಸ್ ಇಟ್ ಕ್ಲಿಯರ್? ಇದು ಯಾವ್ದಾಯ್ತು? ಕ್ಲಾಸ್ ಇಂಟರ್ವಲ್ಗೆ ಆಯ್ತು. ಈಗ ನೆಕ್ಸ್ಟ್ ಬಂದ್ರೆ ಕೊಟ್ಟಿರುವಂತದ್ದು ಫ್ರೀಕ್ವೆನ್ಸಿನೂ ಆಗಿರ್ಬೋದು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನೂ ಆಗಿರ್ಬೋದು. ಕೆಲವೊಂದು ಕ್ವೆಶನ್ಸ್ ನಾನೀಗ ಡಿಸ್ಕಸ್ ಮಾಡ್ತೀನಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಸೊ ವಾಟ್ ಆರ್ ದ ಗಿವನ್? ಫಸ್ಟ್ ಒನ್ ವಿಲ್ ಬಿ ದ ಕ್ಲಾಸ್ ಇಂಟರ್ವಲ್, ಯು ಹ್ಯಾವ್ ಟು ಅಬ್ಸರ್ವ್. ಸೆಕೆಂಡ್ ಒನ್, ಯು ಹ್ಯಾವ್ ಟು ಅಬ್ಸರ್ವ್ ವೆದರ್ ದ ಗಿವನ್ ನಂಬರ್ಸ್ ಆರ್ ಫ್ರೀಕ್ವೆನ್ಸಿ ಆರ್ ಕ್ಯುಮ್ಯುಲೇಟಿವ್. ಕೆಲವೊಂದ್ಸರಿ ನೋಡಿ CF ನೀವು ಫೈಂಡ್ ಔಟ್ ಮಾಡೋದೇ ಬೇಡ, ಅವರೇ ಕೊಟ್ಬಿಟ್ಟಿರ್ತಾರೆ. ಹೇಗೆ ಮ್ಯಾಮ್ ಅವರೇ ಕೊಟ್ಟಿದ್ದಾರೆ ಅಂತ ನೋಡಿ, ಅಲ್ಲಿ ಏನ್ ಮಾಡ್ತಾರೆ, ಮೆನ್ಷನ್ ಮಾಡಿರಲ್ಲ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ. ಕೆಲವೊಂದು ಕ್ವೆಶನ್ಸ್ ಅಲ್ಲಿ ಇರುತ್ತೆ ಹೊರತು ಎಲ್ಲಾ ಕ್ವೆಶನ್ಸ್ ಅಲ್ಲೂ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೆಡ್ಡಿಂಗ್ ಇರಲ್ಲ. ನೋಡಿ, ಏನೋ ಒಂದು ನಂಬರ್ ಆಫ್ ಫ್ಯಾಮಿಲೀಸ್ ಅಂತ ಹಿಂಗೆ ಕೊಟ್ಬಿಟ್ಟಿರ್ತಾರೆ. ನಂಬರ್ ಆಫ್ ಫ್ಯಾಮಿಲೀಸ್ ಅನ್ಬಿಟ್ಟು ನಂಬರ್ಸ್ ಇರುತ್ತೆ. ಓಕೆ, ಸೊ ಏನು ನಂಬರ್ಸ್ನ ಹೇಗೆ ಐಡೆಂಟಿಫೈ ಮಾಡ್ತೀರಾ ನೀವು ಅಂತಂದ್ರೆ, ಈ ಲೆಸ್ ದೆನ್ ಟೈಪ್ ಅಲ್ಲಿ ಆ ನಂಬರ್ಸ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರುತ್ತೆ. ಎಸ್, ನೋಡ್ಬೇಕು. ಈ CF ಏನಿರುತ್ತೆ, CF ಅವರೇ ಕೊಟ್ಟಿದ್ರೆ, in case if they give CF in the table, the numbers will be in increasing order. Okay, ಅದೇ ಮೋರ್ ದೆನ್ ಟೈಪ್ ಅಲ್ಲಿ ಅವ್ರು ಕೊಟ್ಟಿದ್ರೆ ಇಟ್ ವಿಲ್ ಬಿ ಇನ್ ಡಿಕ್ರೀಸಿಂಗ್ ಆರ್ಡರ್. ನೋಡಿ, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರುತ್ತೆ, ಇಲ್ಲಿ ಇನ್ಕ್ರೀಸಿಂಗ್. ಅವಾಗ ನೀವು ಅರ್ಥ ಮಾಡ್ಕೋಬೇಕು, ಎಸ್ ಇಟ್ ಇಸ್ ಅ ಗಿವನ್ ಇಸ್ CF, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನೇ ಕೊಟ್ಟಿದ್ದಾರೆ. ಮತ್ತೆ ನೀವು ಇನ್ನೊಂದ್ಸರಿ ಮತ್ತೆ ಅದನ್ನ ಆಡ್ ಮಾಡಕ್ ಹೋಗ್ಬೇಡಿ, ಅವಾಗ ತಪ್ಪಾಗತ್ತೆ. ನಾನು ಅರ್ಥ ಆಗ್ತಿದೆ ಅನ್ಕೋತೀನಿ ನಿಮ್ಗೆ ಹೇಳ್ತಾ ಇರೋದು. ಸೊ ಪಾಯಿಂಟ್, ಐ repeat it again, note it down. First point, less than type will be, x-axis will be upper limit. For more than type, it will be lower limit. Means you have to go for opposite. Point number 2, in the class interval for less than type, they will give as less than or less than 30 like this. At that time, the numbers it will be a upper limit. Okay, in more than type, the class interval will be like more than or more than 10, more than 20, more than 30 like that. The numbers itself, they are the lower limit. Okay, ಅವಾಗ ನೀವು lower limit, upper limit ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. Okay, and in both the cases, if they give CF, cumulative frequency, how to observe, how to identify ಅಂತಂದ್ರೆ, in less than type, the numbers will be in increasing order. In more than type, it will be in decreasing order. ಅವಾಗ ಡೈರೆಕ್ಟ್ ಆಗಿ ನೀವು ಏನ್ ಕ್ಲಾಸ್ ಇನ್ ಅಪ್ಪರ್ ಲಿಮಿಟ್ ತಗೊಳ್ಳಿ, CF ಅದೇ ಅಂತ ತಗೊಂಡು ಡೈರೆಕ್ಟ್ ಆಗಿ ಪ್ಲಾಟ್ ಮಾಡೋದು. ಅಲ್ಲಿ ಯಾವುದೇ ತರ ನಿಮ್ಗೆ ಏನು ವರ್ಕ್ ಇರಲ್ಲ. ಆಕ್ಚುಲಿ ಅವರೇ CF ಕೊಟ್ಬಿಟ್ರೆ ನಿಮ್ಗೇನು ವರ್ಕ್ ಇರಲ್ಲ, ಸುಮ್ಮನೆ ಗ್ರಾಫ್ನ ಪ್ಲಾಟ್ ಮಾಡೋದು ಅಷ್ಟೇ. ಅರ್ಥ ಆಗ್ತಿದ್ಯಾ? ಈಗ ಒಂದಷ್ಟು ಕ್ವೆಶನ್ಸ್ ಜೊತೆ ನಾನು ಅದನ್ನ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ತಾ ಬರೋಣ ಒನ್ ಬೈ ಒನ್. ನೋಡಿ, ಫಸ್ಟ್ ಕ್ವೆಶನ್ ತಗೊಂಡಿದ್ದೀನಿ, ನಾನೇ ಹೆಡ್ಡಿಂಗ್ ಕೊಟ್ಟಿದ್ದೀನಿ ಲೆಸ್ ದೆನ್ ಟೈಪ್ Ogive ಅಂತ. ಈ ಕ್ವೆಶನ್ 2019 ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಹೌದಾ? ಈಗ ನೋಡ್ತಾ ಬನ್ನಿ ಇಲ್ಲೇನಿದೆ ಅಂತ ಹೇಳಿ. ಡ್ಯೂರಿಂಗ್ ಅ ಮೆಡಿಕಲ್ ಚೆಕಪ್, ನೋಡಿ, ಡ್ಯೂರಿಂಗ್ ದಿ ಮೆಡಿಕಲ್ ಚೆಕಪ್ ಆಫ್ 35 ಸ್ಟೂಡೆಂಟ್ಸ್ ಆಫ್ ಅ ಕ್ಲಾಸ್, ದೇರ್ ವೇಟ್ಸ್ ವರ್ ರೆಕಾರ್ಡೆಡ್ ಆಸ್ ಫಾಲೋಸ್. ಡ್ರಾ ಎ ಲೆಸ್ ದೆನ್ ಟೈಪ್ Ogive ಫಾರ್ ದಿ ಗಿವನ್ ಡೇಟಾ. ಏನಂತ ಕೊಟ್ಟಿದ್ದಾರೆ ಇಲ್ಲೇ ನೋಡಿ, ಲೆಸ್ ದೆನ್ ಟೈಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೋ ಇಶ್ಯೂಸ್, ಕನ್ಫ್ಯೂಸ್ ಆಗೋಂಗಿಲ್ಲ, ಲೆಸ್ ದೆನ್ ಟೈಪ್ ಮೋರ್ ದೆನ್ ಟೈಪ್ ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ಈ ನಂಬರ್ ಒಂಚೂರು ನೋಡ್ಕೊಳ್ಳಿ, ಎಷ್ಟಿದೆ, 35 ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಓಕೆ ಓಕೆ, ಈಗ ನಾನು ಆಲ್ರೆಡಿ ಹೇಳಿದಾಗೆ ನೋಡಿ, ವೇ ಇನ್ kg ಅಂತ ಹೇಳಿ ಏನಂತ ಕೊಟ್ಟಿದ್ದಾರೆ, ಲೆಸ್ ದೆನ್ 38, ಲೆಸ್ ದೆನ್ 40, ಲೆಸ್ ದೆನ್ 48. ಹಾಗಾದ್ರೆ ದ ನಂಬರ್ಸ್ ವಿಚ್ ದೇ ಆರ್ ಗಿವನ್ ದಿಸ್ ಇಟ್ ಸೆಲ್ಫ್ ಅನ್ ಅಪ್ಪರ್ ಲಿಮಿಟ್. ಕ್ಲಿಯರ್ ಆಯ್ತಾ? ಈಗ ನೋಡಿ ಇಲ್ಲೇನಂತ ಕೊಟ್ಟಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಂತಿದೆ, 0, 3, 5, 9, 14. ಹೇಗಿದೆ ನಂಬರ್ಸ್? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ನೋಡಿ, ಅಬ್ಸರ್ವ್ ಮಾಡಿ, ಇನ್ಕ್ರೀಸಿಂಗ್ ಆರ್ಡರ್. ಹಾಗಾದ್ರೆ ಇದನ್ನೇ ನೀವೇನಂತ ಕನ್ಸಿಡರ್ ಮಾಡಬೇಕು, ಕೊಟ್ಟಿರೋದು CF. ಸರಿ ಮ್ಯಾಮ್, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದ್ಬಿಟ್ರೆ ಸಾಕಾ? ಇಲ್ಲಿ ಇನ್ನೂ ಒಂದು ಅಬ್ಸರ್ವೇಷನ್ ಹೇಳ್ತೀನಿ ನೋಡಿ. ಇನ್ಕ್ರೀಸಿಂಗ್ ಆರ್ಡರ್, ಈ ಲಾಸ್ಟ್ ನಂಬರ್ ನೋಡಿ, ಏನಿದೆ ಲಾಸ್ಟ್ ನಂಬರ್ 35. ಕ್ವೆಶನ್ ಅಲ್ಲಿ ನೋಡಿ 35 ಸ್ಟೂಡೆಂಟ್ಸ್ ಅಂದ್ರೆ ಟೋಟಲ್ ನಂಬರ್ಗೆ ದಿಸ್ ಲಾಸ್ಟ್ ನಂಬರ್ ಇಸ್ ಮ್ಯಾಚಿಂಗ್. ಹೌದಾ? ಹಾಗಾದ್ರೆ ಡೆಫಿನೆಟ್ಲಿ ಇದು CF ಕಣ್ರಿ. ಅರ್ಥ ಆಯ್ತು ಅನ್ಕೋತೀನಿ. ನೋಡಿ, ಲೆಸ್ ದೆನ್ 38 ಅಂತಂದ್ರೆ ಇಲ್ಲಿ ಅಪ್ಪರ್ ಲಿಮಿಟ್, ದಿಸ್ ಇಟ್ ಸೆಲ್ಫ್ ಅಪ್ಪರ್ ಲಿಮಿಟ್. ಬಟ್ ಇಲ್ಲಿ ನೋಡಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಏನಾದ್ರು ಹೆಡ್ಡಿಂಗ್ ಇದೆಯಾ? ನೋ. ಬಟ್ ಅದನ್ನೇ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ? ದ ನಂಬರ್ ವಿಲ್ ಬಿ ಇನ್ ಇನ್ಕ್ರೀಸಿಂಗ್ ಆರ್ಡರ್ and the last number it will be matched to the total number of students ಅಥವಾ total number of patients. ಈ ತರ ಏನೇನಿರುತ್ತೆ, ಅಥವಾ
ಬಾಯ್ಸ್ ಗರ್ಲ್ಸ್ ಈ ತರ ಏನಿರುತ್ತೆ ಟೋಟಲ್ ನಂಬರ್ಸ್ ಅಲ್ಲೇನ್ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರೋಂಥ ನಂಬರ್ಸ್ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೋಂಥ ಲಾಸ್ಟ್ ನಂಬರ್ ಜೊತೆ ಮ್ಯಾಚ್ ಆಗ್ತಾ ಇರುತ್ತೆ. ಅವಾಗ ನಿಮ್ಗೆ ಅರ್ಥ ಆಗ್ಬೇಕು ಕೊಟ್ಟಿರೋದು CF. ನೀವು ಮತ್ತೆ CF ನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಮ್ಯಾಮ್ ಅಂತಂದ್ರೆ ಜಸ್ಟ್ ನೀವೇನ್ ಮಾಡ್ಬೇಕು, ಒಂದು ಪ್ಲಾಟಿಂಗ್ ಪಾಯಿಂಟ್ಸ್ ಅಂತ ಬರ್ಕೊಂಡ್ರೆ ಸಾಕು. ಪಾಯಿಂಟ್ಸ್ ಅಂತ ಬರ್ಕೊಳ್ಳಿ. ಓಕೆ, ನೋಡಿ ಯಾವಾಗ್ಲೂ ಎಕ್ಸ್ ಆಕ್ಸಿಸ್ ಆಮೇಲೆ ವೈ ಆಕ್ಸಿಸ್ ಬರ್ಬೇಕು. ಆಸ್ ಐ ಟೋಲ್ಡ್ ಅಪ್ಪರ್ ಲಿಮಿಟ್ ವಿಲ್ ಬಿ ದ ಎಕ್ಸ್ ಆಕ್ಸಿಸ್, CF ವಿಲ್ ಬಿ ದ ವೈ ಆಕ್ಸಿಸ್. ಹಾಗಾದ್ರೆ ಫಸ್ಟ್ ಪಾಯಿಂಟ್ ಏನು 38,0. ನೆಕ್ಸ್ಟ್ ಪಾಯಿಂಟ್ ಏನು 40,3. ನೆಕ್ಸ್ಟ್ ಪಾಯಿಂಟ್ ಏನು 42,5. ನೆಕ್ಸ್ಟ್ 44,9. ನೆಕ್ಸ್ಟ್ ಪಾಯಿಂಟ್ 46,14. ನೆಕ್ಸ್ಟ್ ಪಾಯಿಂಟ್ 48,28. ನೆಕ್ಸ್ಟ್ 50,32. ನೆಕ್ಸ್ಟ್ ಇಟ್ ಇಸ್ 52,35. ಇಷ್ಟು ಬರೆದ್ರೆ ಸಾಕು. ಅವರೇ ಕೊಟ್ಟಾಗ ಜಸ್ಟ್ ಯು ರೈಟ್ ದ ಪಾಯಿಂಟ್ಸ್. ಈಗ ಪ್ಲಾಟ್ ಮಾಡೋಣವಾ? ಎಸ್. ಸೊ ನೋಡಿ ಬರ್ಕೊಳ್ಳಿ ಎಕ್ಸ್ ಆಕ್ಸಿಸ್. ನಾನು ಇಲ್ಲಿ ಸ್ಕೇಲ್ ಯೂಸ್ ಮಾಡಕ್ ಆಗ್ತಿಲ್ಲ, ನೀವು ಒಂದು ಸ್ವಲ್ಪ ಸ್ಕೇಲ್ ಯೂಸ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ನಾನು ಹಾಗೆ ಟ್ರೈ ಮಾಡ್ತಿದ್ದೀನಿ. ಓಕೆ, ಇಲ್ಲಿ ನೋಡಿ ನಾನು ಸ್ವಲ್ಪ ಇಲ್ಲಿ ಬಂದು ಸ್ವಲ್ಪ ಹೀಗೆ ಹೈ ತರ ತಗೊಂಡು ಇಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ. ಏನ್ ಮ್ಯಾಮ್ ಅದು ವಾಟ್ ಇಸ್ ದ ಸಿಂಬಲ್ ಅಂತಂದ್ರೆ ಇಲ್ಲಿ ಸ್ಟಾರ್ಟ್ ಆಗಿರೋದೇ ಎಕ್ಸ್ ಆಕ್ಸಿಸ್ ಎಲ್ಲಿಂದ 38 ಇಂದ. ಸೊ ನಾನು ಹಾಗಂತ 1 to 38 ಅಂತ ಹಾಕೊಂಡು ಹೋಗಕ್ಕಾಗತ್ತಾ? ಇಲ್ಲ. ನಾನ್ ಡೈರೆಕ್ಟ್ ಆಗಿ ಏನ್ ಮಾಡ್ತಿದ್ದೀನಿ ನೋಡಿ, ಒಂದೊಂದು ಬಾಕ್ಸೇ ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ಒನ್ ಬಾಕ್ಸ್ ಇಟ್ ಈಸ್ ದಟ್ 1 ಸೆಂಟಿಮೀಟರ್. ಇದನ್ನೇನಂತ ಕನ್ಸಿಡರ್ ಮಾಡಬೇಕು? 1 ಸೆಂಟಿಮೀಟರ್. ನಾನು ಡೈರೆಕ್ಟ್ ಆಗಿ 38 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಈ ತರ ನಾನು ಒಂದು ಹೈಫನ್ ಹೇಳಿಯೋದ್ರಿಂದ ಏನ್ ಅರ್ಥ ಅಂತಂದ್ರೆ ಅಲ್ಲಿವರೆಗೂ 36 ವರೆಗೂ ಇತ್ತು ಅಂತ ಅರ್ಥ. ಕ್ಲಿಯರ್ ಆಗ್ತಿದ್ಯಾ? ನೀವು ಡೈರೆಕ್ಟ್ ಆಗಿ ಇಲ್ಲಿ ಅದದೇ ನಂಬರ್ಸ್ ನ ಹಾಕೋಬಹುದು ನೋಡಿ. 38, 40, 42, 44, 46, 48, 50, 52 ನೋಡಿ ಡೈರೆಕ್ಟ್ ಆಗಿ. ಈಗಾಗಲೇ ಫಸ್ಟ್ ಸ್ಕೇಲ್ ಬರಿಬೇಕಲ್ವಾ? ಸ್ಕೇಲ್. ಸೊ ಸ್ಕೇಲ್ ನಾನು ತಗೊಂಡ್ರೆ ಏನಾಗುತ್ತೆ, ಎಕ್ಸ್ ಆಕ್ಸಿಸ್ ಎಷ್ಟು ತಗೊಂಡಿದ್ದೀನಿ, ಒನ್ ಬಾಕ್ಸ್ ಅಂದ್ರೆ 1 ಸೆಂಟಿಮೀಟರ್. ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, 38, 40 ಅಂದ್ರೆ 2 ಇದೆ. ಸೊ 2 ಯೂನಿಟ್ಸ್ ಅಂತ ಬರೆದ್ರೆ ಆಯ್ತು. ಈಗ ವೈ ಆಕ್ಸಿಸ್ಗೆ ಹೋಗೋಣ. ವೈ ಆಕ್ಸಿಸ್ ನಂಬರ್ಸ್ ಇದು ನೀವು ಸೆಟ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. 0 ಇಂದ 35 ವರೆಗೂ ಇದೆ. ನೀವು ಬೇಕಾದ್ರೆ 5, 10, 15 ಅಂತ ತಗೊಳ್ಬಹುದು. ಸೊ ನೋಡಿ 5, 10, 15, 20, 25, 30, 35 ಡೈರೆಕ್ಟ್ ಆಗಿ 5, 10 ಹತ್ರ ತಗೊಳ್ಬಹುದು. ಸೊ ನೋಡಿ ನಾನೇನ್ ಮಾಡ್ತೀನಿ, 5, 10, 15, 20, 25, 30, 35 ಬಿಕಾಸ್ ಲಾಸ್ಟ್ ನಂಬರ್ ಇಸ್ 35. ಹಾಗಾದ್ರೆ ಏನ್ ಮಾಡಿದೆ ನಾನು, ವೈ ಆಕ್ಸಿಸ್ ಎಷ್ಟು ಬಾಕ್ಸ್ ತಗೊಂಡೆ, ಅಲ್ಲೂ ಒಂದೊಂದೇ ಬಾಕ್ಸ್ ತಗೊಂಡೆ. ಹಾಗಾದ್ರೆ 1 ಸೆಂಟಿಮೀಟರ್ ನೋಡಿ. ಇಫ್ ಯು ಟೇಕ್ 2 ಬಾಕ್ಸಸ್ 2 ಸೆಂಟಿಮೀಟರ್. ಇಫ್ ಯು ಟೇಕ್ 1 ಬಾಕ್ಸ್ 1 ಸೆಂಟಿಮೀಟರ್. ಹಾಗಾದ್ರೆ ಎಷ್ಟು ಡಿಫ್ರೆನ್ಸ್ ಇದೆ, 5, 10, 15 ಅಂದ್ರೆ 5 ಯೂನಿಟ್ಸ್ ನೋಡಿ. ವೆರಿ ಸಿಂಪಲ್. ಸ್ಕೇಲ್ ಹಾಫ್ ಮಾರ್ಕ್ ಇರುತ್ತೆ, ಮರಿಬೇಡಿ ಬರೆಯೋದನ್ನ. ಓಕೆ, ಈಗ ಫಸ್ಟ್ ಪಾಯಿಂಟ್ 38,0 ಅಂತಿದೆ. ಅಂದ್ರೆ ವೈ ಆಕ್ಸಿಸ್ ಏನಿದೆ 0. ವೈ 0 ಆದ್ರೆ ಎಲ್ಲಿ ಬರುತ್ತೆ, ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ ನೋಡಿ. ಇದೇ ಫಸ್ಟ್ ಪಾಯಿಂಟ್. ಯಾವ್ದಿದು, 38,0 ಮೆನ್ಷನ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಬರೋಣ. 40 ಹತ್ರ 3 ಅಂದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ನನ್ಗೆ ಇಲ್ಲಿ ಪಾಯಿಂಟ್ ಅಷ್ಟ ಕ್ಲಿಯರ್ ಆಗಿಲ್ಲ, ನೀವು ನಿಮ್ ಗ್ರಾಫ್ ಅಲ್ಲಿ ನಿಧಾನಕ್ಕೆ ಹಾಕೊಳ್ಳಿ. ಸೊ ಅಂದ್ರೆ 5 ಗಿಂತ ಒಂಚೂರು ಕಮ್ಮಿ ಇರ್ಲಿ. ಸೊ ಇದೇನಾಯ್ತು, 40,3 ಆಯ್ತು. ನೆಕ್ಸ್ಟ್ 5 ಹತ್ರ ಹೋಗ್ತೀನಿ, 42 ಇಲ್ಲಿ ಬರುತ್ತೆ. ಈ ಪಾಯಿಂಟ್ ಏನಿದು 42,5. ನೆಕ್ಸ್ಟ್ 9 ಅಂದ್ರೆ 10 ಗಿಂತ ಕಡಿಮೆ ಇರ್ಬೇಕು, ಹೌದಾ? ಇಲ್ಲೆಲ್ಲೋ ಬರುತ್ತೆ. ಇದೇನಾಗತ್ತೆ 44,9. ನೆಕ್ಸ್ಟ್ 46 ಹತ್ರ 14 ಅಂದ್ರೆ 15 ಗಿಂತ ಒಂಚೂರು ಕಡಿಮೆ ಇಲ್ಲಿ ಬರುತ್ತೆ. ಸೊ ಇದೇನಾಯ್ತು 46,14. ನೆಕ್ಸ್ಟ್ 48 ಅಂದ್ರೆ 28 ಬರುತ್ತೆ. ಸೊ 28 ಅಂತಂದ್ರೆ 30 ಗಿಂತ ಒಂಚೂರು 2 ಪಾಯಿಂಟ್ಸ್ ಕೆಳಗಡೆ ಬರುತ್ತೆ, ಹೌದಾ? ಇಲ್ಲಿ ಬರುತ್ತೆ. ಸೊ 48, 20, 48 ಹತ್ರ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ 48,28. ನೆಕ್ಸ್ಟ್ 32 ಅಂತಂದ್ರೆ 30 ಗಿಂತ ಮೇಲೆ ಬರಲಿ. ಸೊ 30 ಪಾಯಿಂಟ್ ಗಿಂತ ಮೇಲ್ ಬರುತ್ತೆ. ಸೊ ದಟ್ ಪಾಯಿಂಟ್ ಇಸ್ 50,32. ಲಾಸ್ಟ್ ಪಾಯಿಂಟ್ ಇಸ್ 35 ಇಲ್ಲಿ ಬರುತ್ತೆ ನೋಡಿ. 52,35. ಈಗ ಈ ಪಾಯಿಂಟ್ನೆಲ್ಲ ಜಾಯಿನ್ ಮಾಡ್ತಾ ಬನ್ನಿ. ಓಕೆ, ಸೊ ನೋಡಿ ಈ ಪಾಯಿಂಟ್ನೆಲ್ಲ ನಾನು ರಫ್ ಫ್ರೀ ಹ್ಯಾಂಡಲ್ ಮಾಡಿ, ಡೋಂಟ್ ಯೂಸ್ ಸ್ಕೇಲ್ ಯೂಸ್ ಮಾಡಬೇಕು ಅಂತ ಏನಿಲ್ಲ ಇದರಲ್ಲಿ. ಸೊ ಫ್ರೀ ಹ್ಯಾಂಡಲ್ಲೇ ನೀವು ಡ್ರಾ ಮಾಡಿ ಪ್ಲಾಟ್ ಮಾಡಿದ್ರು ಆಯ್ತು. ನೋಡಿ ಹೇಗೆ ಹೋಗ್ತಾ ಇದೆ ಗ್ರಾಫು, ಕೆಳಗಡೆಯಿಂದ ಮೇಲ್ ಹೋಗ್ತಾ ಇದೆ, ಹೌದಾ? ಸೊ ದಿಸ್ ಇಸ್ ಲೆಸ್ ದೆನ್ ಟೈಪ್ ಓಜಿವ್ ಗ್ರಾಫ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ನೋಡಿ ಇಲ್ಲಿ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಅಂತ ಸಪರೇಟ್ ಆಗಿರ್ಲಿಲ್ಲ, ಬಟ್ ಲೆಸ್ ದೆನ್ ಅಂತಿದ್ರೆ ದ ನಂಬರ್ ಗಿವನ್ ಇಟ್ ಸೆಲ್ಫ್ ಅ ಅಪ್ಪರ್ ಲಿಮಿಟ್. ಅಂಡ್ CF ನ ಹೇಗೆ ಐಡೆಂಟಿಫೈ ಮಾಡ್ತೀರಾ, ನಂಬರ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರುತ್ತೆ ನೋಡಿ. ಒಂಚೂರು ವ್ಯತ್ಯಾಸ ಇರಬಾರ್ದು. ಮಿಡಲ್ ಅಲ್ಲಿ ಇನ್ಯಾವುದೋ ನಂಬರ್ ಬಂತು ನೋಡ್ಬೇಕು, ಪ್ರತಿಯೊಂದು ನೋಡ್ಕೋಬೇಕು. ಎಷ್ಟೋ ಸರಿ ಅದು ಕನ್ಫ್ಯೂಸ್ ಆಗುವಂಥದ್ದು ಚಾನ್ಸ್ ಇದೆ. ಸೊ ಕಂಪ್ಲೀಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ.
ಇದೊಂದು ಹಿಂಟ್ ಹೇಳಿದೀನಿ ನೋಡಿ, ಲಾಸ್ಟ್ ನಂಬರ್ ಇಸ್ ಮ್ಯಾಚಿಂಗ್ ವಿತ್ ಅ ಕ್ವೆಶ್ಚನ್. 35 ಸ್ಟೂಡೆಂಟ್ಸ್ ಎಸ್ ಲಾಸ್ಟ್ ನಂಬರ್ 35 ಅಂತಿದೆ. ಸೊ ಕೊಟ್ಟಿರೋದೇನು CFA, ಅವ್ರು ಕೊಟ್ಟಿರೋದು CFA. ನೀವು ಮತ್ತೆ ಪ್ಲಾಟ್ ಮಾಡೋ ಅವಶ್ಯಕತೆ ಇಲ್ಲ. ಇಸ್ ಇಟ್ ಕ್ಲಿಯರ್ ನಾವ್? ಓಕೆ, ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್. ಯಾ, ಡ್ರಾ ಲೆಸ್ ದೆನ್ ಟೈಪ್ Ogive ಫಾರ್ ದಿ ಗಿವನ್ ಇನ್ ದಿ ಫಾಲೋಯಿಂಗ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ತರ ಅದು ಇದೆಯಾ? ಇಲ್ಲ, ಕಂಪ್ಲೀಟ್ ಆಗಿ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಅಂತಿದೆ. ಹಾಗಾದ್ರೆ ಅಪ್ಪರ್ ಲೋಯರ್ ಲಿಮಿಟ್ ಇದೆ, ಅಪ್ಪರ್ ಲಿಮಿಟ್ ಇದೆ. ಹಾಗಾದ್ರೆ ನಾವಿಲ್ಲಿ ಯಾವ ಲಿಮಿಟ್ ತಗೋಬೇಕು? ಎಸ್, ಅಪ್ಪರ್ ಲಿಮಿಟ್ ಮಾರ್ಕ್ ಮಾಡ್ಕೊಂಡು. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ಫ್ರೀಕ್ವೆನ್ಸಿ ಅಬ್ಸರ್ವ್ ಮಾಡೋಣ. ಕೊಟ್ಟಿರೋದು ಕ್ಯುಮ್ಯುಲೇಟಿವ್ ನೋಡಿ ಮ್ಯಾಮ್. ಫ್ರೀಕ್ವೆನ್ಸಿ ಅಂತ ಇದೆಯಲ್ಲ ಮ್ಯಾಮ್, ಹೆಂಗೆ ಅಂತಂದ್ರೆ ನೋಡಿ, ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ರು ಅದು ಕ್ಯುಮ್ಯುಲೇಟಿವ್ ಅನ್ನೋದನ್ನು ಚೆಕ್ ಮಾಡಬೇಕು. ನೋಡ್ತಾ ಬರೋಣ, ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ? ಇಲ್ಲ. ಹಾಗಾದ್ರೆ ಬೇಡಿ, ಇಟ್ ಇಸ್ ನಾಟ್ ಎ ಫ್ರೀಕ್ವೆನ್ಸಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೀವು ಫೈಂಡ್ ಔಟ್ ಮಾಡಬೇಕು. ಟೇಬಲ್ ಹಾಕೋಬೇಕು ನೀವು. ಓಕೆ, ಸೊ CF ಅಂತ ಬರ್ಕೋಬೇಕು. ಹೇಗೆ ಮ್ಯಾಮ್ ಆಡ್ ಮಾಡೋದು? ನೀವು ಮೀಡಿಯನ್ ಅಲ್ಲಿ ಹೇಗೆ ಮಾಡಿದ್ರು ಅದೇ ತರ ಲೆಸ್ ದೆನ್ ಟೈಪ್ಗೆ. ಹೇಗೆ? ಫಸ್ಟ್ ನಂಬರ್ ಹಾಗೆ ಇರುತ್ತೆ. 2 + 12 14, 14 + 2 16, 16 + 4 20, 20 + 3 23. ಮುಗೀತು ನೋಡಿ. ಇದು CF Y ಆಕ್ಸಿಸ್, ಇದು X ಆಕ್ಸಿಸ್. ಈಗ ಇನ್ನೊಂದು ಕಾಲಮ್ ಹಾಕೊಂಡು ಪಾಯಿಂಟ್ಸ್ ನ ಬರ್ಕೊಂಡ್ಬಿಡಿ. ಪಾಯಿಂಟ್ಸ್ ನ ಬರ್ಕೊಳ್ಳಿ. ಪಾಯಿಂಟ್ಸ್ ಯಾವ ಪಾಯಿಂಟ್ಸ್ ಬಂತು ಇವಾಗ? ಪಾಯಿಂಟ್ಸ್ X ಆಕ್ಸಿಸ್ ಅಂದ್ರೆ ಅಪ್ಪರ್ ಲಿಮಿಟ್, Y ಆಕ್ಸಿಸ್ ಅಂದ್ರೆ CF. ಏನ್ ಬರುತ್ತೆ? 10, 2. ನೆಕ್ಸ್ಟ್ ನಂಬರ್ ಏನು? 20, 14. ನೆಕ್ಸ್ಟ್ ನಂಬರ್ ಏನು? 30, 16. ಓಕೆ, ನೆಕ್ಸ್ಟ್ ನಂಬರ್ 40, 20. ನೆಕ್ಸ್ಟ್ ನಂಬರ್ 50, 23. ಕ್ಲಿಯರ್ ಆಯ್ತಾ? ಈಗ ನೆಕ್ಸ್ಟ್ ಹೋಗೋಣ. ಈಗ ಬರೆಯೋಣ, ಬರ್ಕೊಳ್ಳಿ. ಓಕೆ, ಒಂದು X ಆಕ್ಸಿಸ್, ಒಂದು Y ಆಕ್ಸಿಸ್. ಈಗ ಎಷ್ಟಿದೆ X ಆಕ್ಸಿಸ್ ಅಂದಾಗ ಅಪ್ಪರ್ ಲಿಮಿಟ್ 10, 20, 30, 40, 50. ಬೇಕಾದ್ರೆ ನೀವು ಇಲ್ಲಿ 2 ಬಾಕ್ಸಸ್ ತಗೊಳ್ಬಹುದು. ಇದ್ರೆ ನೋಡಿ 1, 2, 3, 4, 5 ಇದೆ 2 ಬಾಕ್ಸಸ್ ತಗೊಳ್ಬಹುದು. 10, 20, 30, 40, 50 ನೀಟಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ. ಈಗ 2 ಬಾಕ್ಸಸ್ ಅಂದ್ರೆ X ಆಕ್ಸಿಸ್ ನೋಡಿ, X ಆಕ್ಸಿಸ್ ಏನ್ ಮಾಯ್ತು? 2 ಬಾಕ್ಸಸ್ ಆದ್ರೆ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಹೌ ಮೆನಿ ಡಿಫರೆನ್ಸ್? 10, 20 ಅಂದ್ರೆ 10 ಯೂನಿಟ್ಸ್. ಓಕೆ, ನೆಕ್ಸ್ಟ್ Y ಆಕ್ಸಿಸ್ ಹೋಗೋಣ. Y ಆಕ್ಸಿಸ್ ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲೇ ನೋಡಿ 2, 4, 6, 8, 10, 12, 14, 16, 18, 20, 22, 24. ಬೇಕಾದ್ರೆ ಅಲ್ಲಿವರೆಗೂ ನೀವು ತಗೊಳ್ಬಹುದು. ಓಕೆ, ಸೊ ಟಾಪ್ ಅಲ್ಲಿ ಬರುತ್ತೆ. ಓಕೆ, ನಾನು ಸ್ಕೇಲ್ ಈ ಕಡೆ ಬರ್ದಿರ್ತೀನಿ, ಬಿಕಾಸ್ ನಂದು ಇಲ್ಲಿ ಗ್ರಾಫ್ ತುಂಬಾ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಬರಿತೀನಿ ನೋಡಿ. X ಆಕ್ಸಿಸ್, ಸೊ X ಆಕ್ಸಿಸ್ ಏನ್ ಮಾಡಿದ್ವಿ? 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಯೂನಿಟ್ಸ್. ಓಕೆ, Y ಆಕ್ಸಿಸ್ ಏನ್ ಮಾಡಿದೆ? 1 ಸೆಂಟಿಮೀಟರ್ ತಗೊಂಡಿದ್ದೀನಿ. ಸೊ 1 ಸೆಂಟಿಮೀಟರ್ ವಾಟ್ ಇಸ್ ದ ಡಿಫ್ರೆನ್ಸ್ ನೋಡಿ? ಡಿಫ್ರೆನ್ಸ್ ಅಂದ್ರೆ 2, 4, 6, 8, 10, 12, 14, 16, 18, 20, 22, 24 ವರೆಗೂ ಹೋಗಿದ್ದೀನಿ. ಓಕೆ, ಯಾಕೆಂದ್ರೆ ಬಿಕಾಸ್ ಇಲ್ಲಿ ನಿಮ್ಗೆ ಚಿಕ್ಕದಾಗ್ಬಿಡುತ್ತೆ. ಇಫ್ ಐ ಗೋ ಫಾರ್ 5, 10, 15 ಲೈಕ್ ದಟ್, ಇಟ್ ವಿಲ್ ಬಿ ವೆರಿ ಸ್ಮಾಲರ್. ಸೊ ಅದ್ರ ಬದಲು ಹೀಗಾದ್ರೂ ನೀವು ಪ್ಲಾಟ್ ಮಾಡ್ಬೋದು. ಯುವರ್ ಗ್ರಾಫ್ ವಿಲ್ ಬಿ ಮೋರ್, ಯು ಕ್ಯಾನ್ ಪ್ಲಾಟ್. ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಹೌ ಮೆನಿ ಡಿಫರೆನ್ಸ್? 2 ಯೂನಿಟ್ಸ್. ಓಕೆ, ಪ್ಲಾಟ್ ಮಾಡೋಣ. ಸೊ ವಿಚ್ ಇಸ್ ದ ಫಸ್ಟ್ ಪಾಯಿಂಟ್? 10, 2. ಫಸ್ಟ್ ಒನ್ ಇಲ್ಲಿ ಬರುತ್ತೆ ನೋಡಿ, 10, 2. ನಿಮ್ಗೆ ಕನ್ಫ್ಯೂಸ್ ಆಗಲ್ಲ ಅವಾಗ. 20, 14. ನೆಕ್ಸ್ಟ್ ಪಾಯಿಂಟ್ ನೋಡಿ, 20, 14 ಇಲ್ಲಿ ಬರುತ್ತೆ. ಓಕೆ, ದಿಸ್ ಇಸ್ ದ ಪಾಯಿಂಟ್. ದಿಸ್ ಇಸ್ 20, 14. ನೆಕ್ಸ್ಟ್ 30, 16. 16 here. Okay, 30, 16. 30, 16. Okay, next point is 40, 20. 40, 20 here. 40, 20. Next one 50, 23 ಅಂತಂದ್ರೆ in between 22 and 23 ಬರುತ್ತೆ. This point is 50, 23. Yes, join ಮಾಡಿ, free hand ಅಲ್ಲೇ join ಮಾಡಿ. Yes, from here, here and here. See how it is going from bottom to top. So this is less than type Ogive. Clear ಆಗಿ ಬಂದಿದೆ ಅಂತ ಅನ್ಕೋತೀನಿ. ಓಕೆ, ಈಗ ಇನ್ನೊಂದು ನಿಮಗೆ ಹೋಮ್ವರ್ಕ್ ಟ್ರೈ ಮಾಡಿ ನೋಡಿ, ಅಬ್ಸರ್ವ್ ಮಾಡಿ. ಫಾಲೋಯಿಂಗ್ ಗ್ರಾಫ್ ಡ್ರಾ ಲೆಸ್ ದೆನ್ ಟೈಪ್ Ogive ಅಂತಿದೆ. ಎಸ್, ಆಲ್ರೆಡಿ ನಾನು ಹೇಳಿದಾಗೆ ಈ ಕ್ವೆಶ್ಚನ್ ಅಬ್ಸರ್ವ್ ಮಾಡಿ ನನಗೆ ಜಸ್ಟ್ ಏನ್ ಕಮೆಂಟ್ ಮಾಡಬೇಕು ಅಂದ್ರೆ CF ಕೊಟ್ಟಿದಾರೋ ಇಲ್ವೋ. ಓಕೆ, CF ಕೊಟ್ಟಿದಾರಾ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, ಲೋಯರ್ ಲಿಮಿಟ್ ಅಥವಾ ಅಪ್ಪರ್ ಲಿಮಿಟ್ ಕೊಟ್ಟಿದಾರಾ, ಲೋಯರ್ ಲಿಮಿಟ್ ಕೊಟ್ಟಿದಾರಾ ಅನ್ನೋದನ್ನ ನೀವು ಕಮೆಂಟ್ ಮಾಡಿ, ಪ್ಲಾಟ್ ಮಾಡಿ, ನೀಟಾಗಿ ಗ್ರಾಫ್ ಬಂದಿದ್ಯಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಟೈಪ್ ಆಫ್ Ogive, ದಟ್ ಈಸ್
more than type ogive graph. The following table gives production yield per hectare of wheat of 100 farms of a village. Production yield anta heli ide given class interval 50, 55, 55 to 60, 60 to 65, 65 to 70, 70 to 75, 75 to 80. Number of farms anta heli 2, 8, 12, 24, 38, 16 anta ಕೊಟ್ಟಿದ್ದಾರೆ. Change the distribution to more than type distribution and draw its ogive ಅಂತ ಹೇಳಿ ಕೊಟ್ಟಿದ್ದಾರೆ. Okay, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. As it is more than type ogive, we have to consider the lower limit. ಹೌದಾ, ಲೋಯರ್ ಲಿಮಿಟ್ ನಾವು ಕನ್ಸಿಡರ್ ಮಾಡ್ಬೇಕು. 50, 55, 60, 65, 70, 75 ಅಂತೆ. ಓಕೆ, ಸೊ ನಂಬರ್ ಆಫ್ ಫಾರ್ಮ್ಸ್ ನೋಡಿ, ನಾನು ಇಲ್ಲಿ ಏನಂತ ಅಬ್ಸರ್ವ್ ಮಾಡಕ್ಕೆ ಹೇಳಿದೆ ನಿಮಗೆ. ಸೊ ವೆನ್ ಇಟ್ ಈಸ್ ಮೋರ್ ದನ್ ಟೈಪ್ ogive, ಯು ಹ್ಯಾವ್ ಟು ಚೆಕ್ ವೆದರ್ ದೇ ಹ್ಯಾವ್ ಗಿವನ್ ದ CF ಆರ್ ನಾಟ್. ಇಲ್ಲಿ CF ಹೇಗಿರಬೇಕು ಮೋರ್ ದನ್ ಟೈಪ್ ಅಲ್ಲಿ? ಇಟ್ ಹ್ಯಾಸ್ ಟು ಬಿ ಇನ್ ಡಿಕ್ರೀಸಿಂಗ್ ಆರ್ಡರ್, ಜಾಸ್ತಿಯಿಂದ ಕಮ್ಮಿ ಇರಬೇಕು. ಇದೆಯಾ? ನೋ. 2, 8, 12, 24, 38, 16 ಇಲ್ಲ. ಹಾಗಾದ್ರೆ ದಿಸ್ ಇಸ್ ನಾಟ್ CF. ಯು ಹ್ಯಾವ್ ಟು ಫೈಂಡ್ CF ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಎಕ್ಸ್ ಆಗಿ ವಿಚ್ ಇಸ್ ದಟ್ 50, 55, 60, 65, 70, 75. ಓಕೆ, ಸೊ ನೆಕ್ಸ್ಟ್ ಒನ್ ಕೊಟ್ಟಿರೋ ಫ್ರೀಕ್ವೆನ್ಸಿನ ಬರೆಯೋಣ. ನಂಬರ್ ಆಫ್ ಫಾರ್ಮ್ಸ್ ಏನ್ ಅದನ್ನೇ ಲೆಟ್ ಅಸ್ ಕನ್ಸಿಡರ್ ಅಸ್ ಫ್ರೀಕ್ವೆನ್ಸಿ ಏನಿದೆ 2, 8, 12, 24, 38, 16. ಹಾಗಾದ್ರೆ ಯು ಹ್ಯಾವ್ ಟು ಫೈಂಡ್ CF ಹಿಯರ್. CF ಲೆಸ್ ದನ್ ಟೈಪ್ ogive ಗ್ರಾಫ್ ಅಲ್ಲಿ ನಾವೇನ್ ಮಾಡಿದ್ವಿ, CF ನ ವಿ ಯೂಸ್ ಟು ಆಡ್ ಫ್ರಮ್ ಟಾಪ್ ಇಂದ ಆಡ್ ಮಾಡ್ಕೊಂಡು ಬಂದ್ವಿ. ಹೌದಾ, ಬಟ್ ಇನ್ ದಿಸ್ ಕೇಸ್ ಯು ಹ್ಯಾವ್ ಟು ಆಡ್ ಫ್ರಮ್ ಬಾಟಮ್ ಇಂದ ಆಡ್ ಮಾಡ್ಬೇಕು. ಯೂಶಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಟಾಪ್ ಇಂದ ಸಪ್ರಾಕ್ಟ್ ಮಾಡಿದ್ದಾರೆ ಮೋರ್ ದೆನ್ ಟೈಪ್ ogive. ಬಟ್ ನನ್ನ ಪ್ರಕಾರ ಈ ಅಡಿಷನ್ ಇಸ್ ಸಿಂಪಲ್ ದೆನ್ ಸಬ್ಟ್ರಾಕ್ಷನ್. ಹೌದಾ, ಅಡಿಷನ್ ಇಸ್ ಸಿಂಪಲ್. ಸೊ ಹಾಗಾಗಿ ನಾನು ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡಿ ಏನ್ ಹೇಳ್ತೀನಿ ಅಂದ್ರೆ, ಯು ಆಡ್ ಫ್ರಮ್ ದಿ ಬಾಟಮ್ ಇಂದ ಆಡ್ ಮಾಡಿದ್ರು ಒಂದೇ, ಟಾಪ್ ಇಂದ ಸಬ್ಟ್ರಾಕ್ಟ್ ಮಾಡಿದ್ರು ಒಂದೇ, ಸೇಮ್ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್. ಸರಿ, ಸ್ಟಾರ್ಟ್ ಮಾಡ ಬನ್ನಿ. CF ಐ ಆಮ್ ಆಡಿಂಗ್ ಫ್ರಮ್ ಬಾಟಮ್. 16 ಏನಿದೆ 16 ಹಾಗೆ ಬರ್ಕೋತೀನಿ. ಓಕೆ, 16 ಪ್ಲಸ್ 38 ಇಟ್ ಇಸ್ 54. ಓಕೆ, 54 ಪ್ಲಸ್ 54 ಪ್ಲಸ್ 24 it is 78. 78 plus 12 it is 90. 90 plus 8 98. 98 plus 2 100. ನೋಡಿ, ಲಾಸ್ಟ್ ಏನ್ ಬಂದಿದೆ ಫಸ್ಟ್ ನಂಬರ್, ಇಟ್ ಇಸ್ ಮ್ಯಾಚಿಂಗ್ ವಿತ್ ದ ಕ್ವೆಶ್ಚನ್. ನೋಡಿ, ಈ ತರ ಇರ್ಬೇಕಿತ್ತು. ಆಕ್ಚುಲಿ CF ಅವರೇ ಕೊಟ್ಟಿದ್ರೆ ಈ ತರ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರ್ಬೇಕಿತ್ತು. ದಿಸ್ ಫಸ್ಟ್ ನಂಬರ್ ಹ್ಯಾಸ್ ಟು ಮ್ಯಾಚ್ ವಿತ್ ದ ಕ್ವೆಶ್ಚನ್, ಬಟ್ ಇಲ್ಲ. ಸೊ ಯು ಹ್ಯಾವ್ ಟು ಫೈಂಡ್ CF ಬೈ ಆಡಿಂಗ್ ಫ್ರಮ್ ದಿ ಬಾಟಮ್. ಲೆಸ್ ದೆನ್ ಟೈಪ್ ಆದ್ರೆ ಆಡ್ ಫ್ರಮ್ ಟಾಪ್, more than type add from bottom. In less than type you are going to consider upper limit. In more than type you are going to consider lower limit. Is it clear? So eega points bariyana. Let us write the points bariyana, which is the first point 50, 100. Next point 55, 98. Next one 60, 90. Next 65, 78. 70, 54. ನೆಕ್ಸ್ಟ್ ಒನ್ 75, 16. ಸಿ, ಈ ಪಾಯಿಂಟ್ಸ್ಗೆ ನಾವೀಗ ಗ್ರಾಫ್ನ ಪ್ಲಾಟ್ ಮಾಡಬೇಕು. ಪ್ಲಾಟ್ ಮಾಡೋಣ ಬನ್ನಿ. ಲೆಟ್ ಅಸ್ ರೈಟ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಲೆಟ್ ಅಸ್ ರೈಟ್. ಓಕೆ, ಸಿ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಸೊ ಒನ್ ಬಾಕ್ಸ್ ತಗೊಳ್ತೀನಿ. ಸೊ ಆಸ್ ಇಟ್ ಈಸ್ 50 ಇಂದ ಶುರು ಮಾಡಬೇಕಾಗಿರೋದು ಎಕ್ಸ್ ಆಕ್ಸಿಸ್. ಸೊ ಐ ಟೇಕ್ ಒನ್ ಸ್ಮಾಲ್ ಹೈಫನ್. ಸೊ ಅಂದ್ರೆ ಅದ್ರ ಹಿಂದೆ ಇಟ್ ಹ್ಯಾಸ್ ಸ್ಟಿಲ್ 45 ವರೆಗೂ ಇತ್ತು ಅಂತ ಅರ್ಥ. So see 50, 55, 60, 65, 70, 75. Okay. Again, I am going for 10, 20, 30, 40, 50, 60, 70, 80, 90, 100. Okay, I'll write this as 50, 55, 60, 65, 70, 75. Here 10, 20, 30, 40, 50, 60, 70, 80, 90, 100. Because 100, you have the point till 100. So scale ಬರಿತೀನಿ ಅಂದ್ರೆ ಏನಾಯ್ತು, x axis. So one box ತಗೊಂಡಿದ್ದೀನಿ. So 1 centimeter. How many difference? 50, 55, 5 units. Difference is 5 units. Next y axis. How many boxes? 1 box. So 1 centimeter. What is the difference? 10, 20, and 10 units. Clear? Yes. Now let us plot one by one. Which is the first point 50, 100. So 100 we have to take 50, 100. Next 55, 98 means below this we have to go. This is 55, 98. Next
60, 90 here. 60, 90. Next 65, 78. So 78, it is below 80. So here 65, 78. Next 70, 54. 54 will be here. So it is 70, 54. Next 75, 16. So 16 below 20, it will come here. So it is 75, 16. This to join madi, join, see how it came from top to bottom. So this is a more than type ogive. This is more than type. Is it clear how to find? ಅವರೇ ಸಿ ಎಫ್ ಕೊಟ್ಟಿಲ್ಲ ಅಂದರೆ ಹೇಗಿರುತ್ತೆ, ನೀವು ಸಿ ಎಫ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು, ದೆನ್ ಫೈನಲಿ ಹೌ ಇಟ್ ವಿಲ್ ಬಿ ದ ಪ್ಲಾಟಿಂಗ್ಸ್. ಐ ಥಿಂಕ್ ಇಟ್ ಇಸ್ ವೆರಿ ಕ್ಲಿಯರ್. ನೋಡಿ, ಇನ್ನೊಂದು ಕ್ವೆಶ್ಚನ್ ನಾನು ನಿಮ್ಗೆ ತೋರಿಸ್ತೀನಿ. ದ ಸೇಮ್ ಕ್ವೆಶ್ಚನ್, ನಥಿಂಗ್ ಇಸ್ ಚೇಂಜ್. ನೋಡಿ, ಅವರೇ ಸಿ ಎಫ್ ಅಥವಾ ಅವರೇ ಕ್ಲಾಸ್ ಇಂಟರ್ವಲ್ ಮೀನ್ಸ್ ಅಪ್ಪರ್ ಲಿಮಿಟ್ ಅಥವಾ ಲೋಯರ್ ಲಿಮಿಟ್ ಕೊಟ್ಟರೆ ಹೇಗಿರುತ್ತೆ. ಸಿ ಹಿಯರ್ ದೇ ಸೆಡ್ ಡ್ರಾ ಮೋರ್ ದೆನ್ ಟೈಪ್ ಓಜಿ ಫಾರ್ ದ ಗಿವನ್ ಡೇಟಾ. See, more than or equal to 50, more than or equal to 55, 60. This itself a lower limit here. As it is more than type, these are all lower limit. Nodi, avare kottbididare. Next, cumulative frequency. Nodi, it is in decreasing order and the first number is matching with the question. So, ade avare CF mention madidare, but how to understand? Yes, it will be in decreasing order and the first number 100, it will be the total number which is in the question. Okay, direct again madtira, you will write the points. Points ಬರಿತೀರಾ ಏನಂತ 50, 100. Directly will write 55, 98. Again 60, 90. 65, 78. Again 70, 54. And 75, 16. See, directly you're going to plot and you will write the more than type ogive. Same question, ಸ್ವಲ್ಪ ಚೇಂಜ್ ಇರೋದಂದ್ರೆ ಅವರೇ ಸಿ ಎಫ್ ಕೊಟ್ಟಿದ್ರೆ ಅಥವಾ ಅವರೇ ಲೋಯರ್ ಲಿಮಿಟ್ ನ ಮೆನ್ಷನ್ ಮಾಡಿದ್ರೆ ಈ ತರ ಇರುತ್ತೆ. Is it clear? Actually ತುಂಬಾ ಸರಿ ರಿಪೀಟ್ ಆಗಿರೋದು ಲೆಸ್ ದೆನ್ ಟೈಪ್ ಓಜಿವ್ ಗ್ರಾಫ್. ಸೊ ನಿಮಗೊಂದಷ್ಟು ಕ್ವೆಶನ್ಸ್ ಸಿಕ್ಕಿದ್ರೆ ಪ್ರಾಕ್ಟೀಸ್ ಮಾಡಿ, ಅದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಇದ್ರಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದ್ಸರಿ ಫೈನಲ್ ಆಗಿ ಹೇಳ್ತಿದ್ದೀನಿ ನೋಡಿ. ಲೆಸ್ ದೆನ್ ಟೈಪ್ ಓಜಿವ್ ಗ್ರಾಫ್, ಮೋರ್ ದೆನ್ ಟೈಪ್ ಓಜಿವ್ ಗ್ರಾಫ್. ಇನ್ ಲೆಸ್ ದೆನ್ ಟೈಪ್ ಓಜಿವ್ ಗ್ರಾಫ್, ಎಕ್ಸ್ ಆಕ್ಸಿಸ್ ವಿಲ್ ಬಿ ದಿ ಅಪ್ಪರ್ ಲಿಮಿಟ್. ಇನ್ ಮೋರ್ ದೆನ್ ಟೈಪ್, ಲೋಯರ್ ಲಿಮಿಟ್. Okay, in less than type, to find CF you are going to add from top. In more than type ogive, to find CF you are going to add from bottom. But if they mention the CF's cumulative frequency, you have to observe whether it is in increasing order, it will be less than type. Whether it is in decreasing order, it will be more than type. Just write the points and plot them, and don't forget to write the scale. Okay, ಸ್ಟ್ಯಾಟಿಸ್ಟಿಕ್ಸ್ ಲೆಸನ್ ಕಂಪ್ಲೀಟ್ ಆಗಿ ಮುಗಿದಿದೆ. ಓಕೆ, ಇದರಲ್ಲಿ ಬರೋದು ಇಷ್ಟೇನೆ. 7 ಮಾರ್ಕ್ಸ್. ನೋಡಿ, 3 ಮಾರ್ಕ್ಸ್ ಒಂದು ಓಜಿವ್ ಗ್ರಾಫ್, 3 ಮಾರ್ಕ್ಸ್ಗೆ ಮೀನ್ ಮೀಡಿಯನ್ ಮೋಡ್, 1 ಮಾರ್ಕ್ಗೆ ಒಂದು ಸಿಂಪಲ್ ಕ್ವೆಶನ್ಸ್ ಅಂದ್ರೆ ಒಂದು ಬೇಸಿಕ್ಸ್ ಆಗಿ ಮೀನ್ ಮೀಡಿಯನ್ ಮೋಡ್ ಕೇಳ್ಬೋದು. ಏನ್ ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ರಿ ಅದನ್ನು ನಾನು ಹೇಳಿದ್ದೀನಿ. ಅಥವಾ ರಿಲೇಶನ್ಶಿಪ್ ಏನಿದೆ ಮೀನ್ ಮೀಡಿಯನ್ ಮೋಡ್ಗೆ, ಅದಕ್ಕೆ ರಿಲೇಟೆಡ್ ಆಗಿ ರಿಲೇಶನ್ಶಿಪ್ ಆರ್ ರಿಲೇಶನ್ಶಿಪ್ ಬೇಸ್ಡ್ ಪ್ರಾಬ್ಲಮ್ ಕೇಳುವಂತ ಚಾನ್ಸಸ್ ಇರುತ್ತೆ. ಇದಿಷ್ಟು ಸ್ಟ್ಯಾಟಿಸ್ಟಿಕ್ ಲೆಸನ್ ಕಂಪ್ಲೀಟ್ ಆಯ್ತು. ಇನ್ನು ಮುಂದಿನ ಸೆಷನ್ ಅಲ್ಲಿ ಎಲ್ಲರೂ ವೇಟ್ ಮಾಡ್ತಿದ್ದಂತ ಟ್ರಯಾಂಗಲ್ ಲೆಸನ್ ಥಿಯರಮ್ಸ್ ನ ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋಸ್ ನ ನೋಡ್ತಾ ಇರಿ. ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಮುಂದಿನ ಸೆಷನ್ ಅಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.